ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನನ್ನನ್ನ ಕರೆದು ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿಲ್ಲ ಮಾಹಿತಿಯನ್ನ ಕೇಳಿದ್ರು. ನಾವು ಇವತ್ತು ಫಾಕ್ಸ್ಕಾನು ಎಕ್ಸೈಡು ಇದೆಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಿವಸ ಇದು ಆಗ್ತಾ ಇದೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನಮ್ಮ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಮೇಲೆ ಸಿಂಗಲ್ ವಿಂಡೋ ಇದೆಲ್ಲವನ್ನು ಕೂಡ ಅವ್ರಿಗೆ ಬ್ರೀಫ್ ಮಾಡಿದೆ. ಇದು ವೆರಿ ವೆರಿ ಹ್ಯಾಪಿ. ಯಾರು ಅಲ್ಲಿ ನಾನು ವೇಟ್ ಮಾಡಿದ್ದೀನಿ ಮತ್ತೆ ವೇಟ್ ಮಾಡಾಮೇಲೆ ಅದಕ್ಕಿಂತ ಬೇಗ ಹೋಗ್ಬೇಕು. ಯಾರಿಗೆ ಮೌಲ್ಯಮಾಪನ ಪ್ರಶ್ನೆ ಮೌಲ್ಯಮಾಪನ ತಿಳ್ಕೊಂಡಿದ್ರೆ ಮತ್ತೆ ನಾವು ಆನರ್ಸ್ಲಿ ಬರ್ತೀವಿ. ಸರ್ ವಿಜಯೇಂದ್ರ ಅವರು ಹೇಳಿದ್ದಾರೆ ಈಗ ಹೇಳಿದ್ದಾರೆ ಉದ್ಯಮಿಗಳ ಹಿತರಕ್ಷಣೆ ಕಾಯೋಕೆ ಸರ್ಕಾರ ವಿಫಲ ಆಗಿದೆ, ಭೂಮಿ ಕೊಡೋಕೆ ವಿಫಲ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಈ ಕಡೆ ಒಂದ್ ವೇಳೆ ಇದು ಆಗಿದ್ರೆ ಅವಾಗ ರೈತರ ಹಿತರಕ್ಷಣೆ ಅಂತ ಹೇಳ್ತಿದ್ರು ಅವರು ವಿಜೇಂದ್ರ. ಎರಡೂ ಹೇಳ್ತಾರೆ ಅವ್ರು ಬಿಡಿ. ನಾನು ಹೇಳಿದ್ದೇನಲ್ಲ, ನಾವು ಬಹಳ ಗಟ್ಟಿಯಾಗಿದ್ದೀವಿ. ಇಟ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಎಲ್ಲ ಇಂಡಸ್ಟ್ರೀಸ್ ನ ಕಾಪಾಡುವಂತದ್ದು, ಅವ್ರಿಗೆ ಭೂಮಿ ಕೊಡುವಂತದ್ದು, ಎಲ್ಲಿ ಬೆಳೆದಂತ ಕೊಡುವಂತದ್ದು. ಬಿಕಾಸ್ ಆಫ್ ವಾಂಟ್ ಆಫ್ ಲ್ಯಾಂಡ್, ಭೂಮಿ ಸಲುವಾಗಿ ಯಾವುದೇ ಒಂದು ಸಣ್ಣ ಇಂಡಸ್ಟ್ರಿ ಕೂಡ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗೋದಿಲ್ಲ. ವಿಪಕ್ಷಗಳದು ನಾನು ಇದ್ರಲ್ಲಿ ಹೇಳಕ್ ಅವ್ರಿಗೆ ಹೀಗೆ ಮಾಡಿದ್ರೆ ಇಂಡಸ್ಟ್ರಿ ಪರವಾಗಿದ್ದಾರೆ ಅಂತಿದ್ರು, ಹೀಗೆ ಮಾಡಿದ್ರೆ ರೈತರ ವಿರೋಧಿ ಅಂತಿದ್ರು, ಈಗ ರೈತರ ಪರವಾಗಿ ಇಂಡಸ್ಟ್ರಿ ವಿರೋಧಿ ಅಂತಾರೆ. ಅವ್ರಿಗೇನದೆ, ಅವ್ರಿಗೆಲ್ಲರೂ ರಾಜಕೀಯ ಮಾಡ್ಬೇಕಷ್ಟೇ. ಆದ್ರೆ ನನಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ. ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಒಂದೇ ಒಂದು ಇಂಡಸ್ಟ್ರಿ ಒಂದು ದಿವಸ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡೋದಲ್ಲ. ಅವ್ರಿಗೆ ಬೇಕಾಗಿದ್ದಂತ ಲ್ಯಾಂಡ್ ಅನ್ನ ನಾವು ಕೊಡ್ತೀವಿ. ಎಷ್ಟೇ ಬೇಕಾಗಿಷ್ಟು ಲ್ಯಾಂಡ್ ಇರಲಿ, ಎಲ್ಲಿ ಬೇಕಾಗಿದ್ದಲ್ಲಿ ಕೊಡ್ತೀವಿ. ಅದ್ರಾಗ ಎರಡು ಮಾತಿಲ್ಲ. ಯಾವುದು ಹೇಳಿ ಅದನ್ನು ಕೂಡ ಬ್ರೀಫ್ ಮಾಡಿದೆ. ನೀನಾಗಿದೆ ಏನ್ ತಪ್ಪಿಲ್ಲ. ಥ್ಯಾಂಕ್ ಯು. ಇದು ಬಂದಿರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.